ಅದು ಗಾಂಜಾ ಅಫೀಮ್ ಡ್ರಗ್ಸ್ ತಗೊಂಡ್ಮೇಲೆ ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇರಂಗಿಲ್ಲ. ಸಾಯಂಕಾಲ 5-6 ಗಂಟೆ ನಂತರ ಶಾಲೆಗಳು ಬಂದಾದ ಕೂಡಲೇ ಒಳಗೆ ಹಾರು ಹೋಗಿ ಅಲ್ಲಿ ರೂಮ್ಗಳಲ್ಲಿ ಬೀಗ ಬಿಚ್ಕೊಂಡು ಒಳಗೆ ಕುಂದಿರ್ತಾರೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ ಆ ಹೆಡ್ ಮಾಸ್ಟರ್ ರೂಮ್ಗಳ ಹತ್ರ ಹೋಗಿ ಗಲಾಟೆ ಮಾಡ್ತಾರೆ. ನಾವು ಕರ್ನಾಟಕವನ್ನ ಈ ಡ್ರಗ್ಸ್ ಮುಕ್ತ ಮಾಡ್ತೇವೆ, ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ಮಾಡ್ತೀವೋ ಅಲ್ಲಿವರೆಗೂ ನಾವು ಈ ವಾರನ್ನ ನಡೆಸ್ತೀವಿ. ಕಳೆದ ವರ್ಷ ಸುಮಾರು 150-200 ಕೋಟಿ ರೂಪಾಯಿದು ಡ್ರಗ್ಸನ್ನು ನಾವು ಸುಟ್ಟಾಕಿದ್ವಿ. ಮತ್ತು ಎಲ್ಲಿ ಈ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ ಮಾನ್ಯ ಸಭಾಪತಿಗಳೇ, ಅವರು ಆಫ್ರಿಕನ್ ಕಂಟ್ರೀಸಿಂದ ಭಾಳಷ್ಟು ಜನ ಬಂದಿದ್ದಾರೆ. ಅವರು ಬಂದು ಇಲ್ಲಿ ಡ್ರಗ್ಸ್ ದಂಧೆ ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ತೊಗೊಂಡು ಬರ್ತಾರೋ, ಹೇಗೆ ತೊಗೊಂಡು ಬರ್ತಾರೋ ಗೊತ್ತಿಲ್ಲ. ಆದರೆ ಅದೇ ಒಂದು ಬಿಸ್ನೆಸ್ಸನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ಹಿಡಿತೇವೆ, ಕೇಸ್ ಹಾಕ್ತೇವೆ. ಕೇಸ್ ಹಾಕೋದೇ ಬೇಕು ಅವರಿಗೆ, ಯಾಕೆಂದರೆ ಕೇಸ್ ಹಾಕಿದ ಮೇಲೆ ಅವ್ರನ್ನ ಕಳಿಸೋಂಗಿಲ್ಲ. ಆದರೆ ಈಗ ನಾವು ಏನು ಮಾಡಿದ್ದೀವಿ, ಕಳೆದ 2 ವರ್ಷದಲ್ಲಿ ಸುಮಾರು 300 ಜನ ಡಿಪೋರ್ಟ್ ಮಾಡಿದ್ದೀವಿ. ಆ ಡಿಪೋರ್ಟ್ ಮಾಡೋದಕ್ಕೂ ಕೂಡ ಭಾಳ ಪ್ರೊಸೀಜರು. ಆ ಕನ್ಸರ್ನ್ಡ್ ಎಂಬೆಸಿಗೆ ಬರೀಬೇಕು, ಆ ಕೌನ್ಸಿಲಿಗೆ ಬರೀಬೇಕು, ಅವ್ರ ಪರ್ಮಿಷನ್ ತೊಗೋಬೇಕು. ಆನಂತರ ನಾವು ಅವರಿಗೆ ಡಿಪೋರ್ಟ್ ಮಾಡಿ ಕಳಿಸ್ಬೇಕಾಗ್ತದೆ. ಇಷ್ಟಾದರೂ ಕೂಡ ನಾವು ಭಾಳ ಪ್ರತಿನಿತ್ಯ ಅವ್ರು ಎಲ್ಲೆಲ್ಲಿದ್ದಾರೆ, ಅವರು ಮನೆ ಬಾಡಿಗೆ ಕೊಟ್ಟಿದ್ರೆ ಆ ಮನೆ ಬಾಡಿಗೆ ಅವನನ್ನು ಹಿಡ್ಕೊಂಡಿದ್ದೀವಿ. ಇತ್ತೀಚೆಗೆ ಆ ಬಾಡಿಗೆ ಮನೆ ಕೊಟ್ಟಿರೋನ್ನ ಬಾಡಿಗೆ ಮನೆಯೇ ನಾವು ಹೊಡೆದಾಕ್ತೀವಿ ಅನ್ನೋವರೆಗೂ ಹೋಗಿದ್ದೇವೆ.